ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾ, ನಾನು ಗೃಹಿಣಿ. ಇವತ್ತು ನಾನು ವೇದ ಜನನಿ ಅನ್ನೋ ಒಂದು ಹೊಸ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಚಾನಲ್ ಮೂಲಕ ನನಗೆ ಗೊತ್ತಿರೋಂಥ ಅಡುಗೆಯನ್ನಾಗಲಿ ಅದರ ಇತರ ವಿಷಯಗಳನ್ನಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವೆಲ್ಲರೂ ಸಹ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ಸಿಹಿ ಪದಾರ್ಥದಿಂದ ನನ್ನ ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಹಾಲಿನ ಪಾಯಸ ಅಥವಾ ಅನ್ನದ ಪಾಯಸ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಪಾಯಸ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಪಾಯಸದ ಪ್ರಮಾಣ ನೋಡಿಕೊಂಡು ಅಕ್ಕಿಯನ್ನು ನೆನೆಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಅರ್ಧ ಗಂಟೆ ಮುಂಚೆ 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದರಿಂದ ಅನ್ನ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅಕ್ಕಿನ ಪಾಲಿಶ್ ಆಗದೇ ಇರೋದು ತಗೊಂಡಿರೋದ್ರಿಂದ ಸ್ವಲ್ಪ ಅಕ್ಕಿ ಕಂದು ಬಣ್ಣ ಇದೆ. ನಂತರ ನಮಗೆ ಸಿಹಿಗನುಗುಣವಾಗಿ ಸಕ್ಕರೆ ತೊಗೋಬೇಕು. ಸಕ್ಕರೆ ಜೊತೆಗೆ ಒಂದು 7-8 ಬಾದಾಮಿ, ನಮಗೆ ಎಷ್ಟು ಪಾಯಸಕ್ಕೆ ಹಾಲಿನ ಅವಶ್ಯಕತೆ ಇದೆಯೋ ಅಷ್ಟು ಹಾಲು, ಅದ್ರ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸು, ನಂತರ ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ಕೇಸರಿ ದಳ, ಇಷ್ಟನ್ನು ತೊಗೊಂಡ್ರೆ ನಾವು ಆರಾಮಾಗಿ ಪಾಯಸ ಮಾಡ್ಕೋಬೋದು. ಇಲ್ಲಿ ನಾನು ಆಲ್ರೆಡಿ ಅನ್ನ ಮಾಡಿಕೊಂಡು ತೊಗೊಬಂದಿದ್ದೀನಿ. ನಂತರ ಅದನ್ನು ಒಲೆ ಮೇಲಿಟ್ಟು ಅನ್ನಕ್ಕೆ ಮುಳುಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಬರಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ. ಇದರಿಂದ ಹಾಲು ಮತ್ತು ಅನ್ನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದರಿಂದ ಪಾಯಸನೂ ಸಹ ಚೆನ್ನಾಗಿ ಬರುತ್ತೆ. ನಂತರ ನಾವು ಗೋಡಂಬಿ ಏನು ನೆನೆಸಿಟ್ಕೊಂಡಿದ್ದೀವೋ ಅದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಈ ಪಾಯಸಕ್ಕೆ ಎಷ್ಟೋ ಸಕ್ಕರೆ ಅವಶ್ಯಕತೆ ಇದೆಯೋ ಅಥವಾ ಸಿಹಿ ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ನಾವೆಷ್ಟು ಚೆನ್ನಾಗಿ ಕುದಿಸ್ತೀವೋ ಮೀಡಿಯಮ್ ಫ್ಲೇಮಲ್ಲಿ ಆದಷ್ಟು ಕುದಿಸಿದಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಲು ಮತ್ತು ಅನ್ನ. ನಂತರ ಏಲಕ್ಕಿ ಪೌಡರು ಮತ್ತು ಕೇಸರಿ ದಳ ಹಾಕಿ ಚೆನ್ನಾಗಿ ಇನ್ನೊಂದು ಸಲನ ಕುದಿಸ್ಬೇಕು. ಕೇಸರಿ ದಳ ಹಾಕೋದ್ರಿಂದ ಪಾಯಸಕ್ಕೆ ಒಂದೊಳ್ಳೆ ಕಲರ್ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ನಾವಿದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ಇವಾಗಂತೂ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಹಬ್ಬಗಳು ಸಾಲಾಗಿ ಬರ್ತವೆ. ಪೂಜೆಗಾಗಲಿ ಹಬ್ಬಕ್ಕಾಗಲಿ ನೈವೇದ್ಯಕ್ಕೆ ಬೇಗ ಮಾಡ್ಕೋಬೋದು ಈ ಪಾಯಸನ. ನಂತರ ನಾವೇನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀವೋ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಪಾಯಸಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪಾಯಸ ನೋಡೋದ್ರ ಜೊತೆಯಲ್ಲಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪಾಯಸದ ಥಿಕ್ನೆಸ್ಸು ಕಿಚಡಿ ಹದಕ್ಕಿದ್ರೆ ಸಾಕಾಗುತ್ತೆ. ಇಲ್ಲಿ ನಾವು ಹಾಲು ಮತ್ತು ಗೋಡಂಬಿ ರುಬ್ಬು ಹಾಕಿರೋದ್ರಿಂದ ಕರೆಕ್ಟಾಗಿ ಬಂದಿದೆ. ಈ ಹದಕ್ಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ ಪಾಯಸ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಮಗಳು ಕೇಸರಿ ದಳದಿಂದ ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು. ಮತ್ತೊಮ್ಮೆ ಎಲ್ಲರೂ ವೇದ ಜನನಿ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.